ರಿಲೇಟೆಡ್ ಎಕ್ಸಸೈಸ್ ಬಂದು ನಿಮ್ಗೆ ಎಲ್ಲಿರೋದು ಎಕ್ಸಸೈಸ್ ನಂಬರ್ 9.1 ಅಲ್ಲಿ. ಸೊ ಎಕ್ಸಸೈಸ್ 9.1 ಅಲ್ಲಿ ಇರೋ ಕ್ವಶನ್ಸ್ ನಾನು ಇಲ್ಲಿ ಆಲ್ರೆಡಿ 2 ಕ್ವಶನ್ಸ್ ತಗೊಂಡಿಲ್ಲ. ಫಸ್ಟ್ ಅಲ್ಲಿ ಸಬ್ ಕ್ವಶನ್ 1 ಮತ್ತೆ ಸಬ್ ಕ್ವಶನ್ 2 ಬಂದು ಏನ್ ಹೇಳ್ತಾರೆ, ಲಿಸ್ಟ್ 5 ರ್ಯಾಷನಲ್ ನಂಬರ್ ಬಿಟ್ವೀನ್ -1 and 0 ಅಂತ ಇದೆ. ಸೊ ಇದ್ರಲ್ಲಿ ಬರ್ತಕ್ಕಂತ 5 ರ್ಯಾಷನಲ್ ನಂಬರ್ಸ್ ನಾವು ಇವಾಗ ಮಾರ್ಕ್ ಮಾಡ್ಬೇಕು ಅಂತ ಅಂದ್ರೆ, ಇವಾಗ -1 ಮತ್ತೆ 0 ದಲ್ಲಿ ಬರೋದು ಹೇಗೆ ತಗೊಂತೀರಾ ಅಂತಂದ್ರೆ, -1 ಡಿವೈಡೆಡ್ ಬೈ 1 ಸ್ಟಾರ್ಟಿಂಗ್ ಇದರಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅಂಡ್ 0 ಡಿವೈಡೆಡ್ ಬೈ ಆಲ್ಸೋ 1 ಅಂತ ಇಟ್ಕೊಳ್ಳಿ. ಸೊ ನಿಮ್ಗೆ ಯಾವ್ಯಾವ ನಂಬರ್ಸ್ ಬೇಕು ಅನ್ನೋದಕ್ಕೆ ರೆಫರೆನ್ಸ್ ಇದು. -1 by 1 -1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ -1 by 1 ಇಂದ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ 0 by anything is 0 ಅಲ್ವಾ. ಸೊ 1 ನಂಬರ್ ಆಲ್ರೆಡಿ ರೂಲ್ಡ್ ಔಟ್, ಅಂದ್ರೆ 1 ತಗೊಂಡ್ರೆ ನಿಮ್ಗೆ ಕೊಟ್ಟಿರೋ ಕ್ವಶನ್ ಬರುತ್ತೆ ಅಂತ ಮೀನಿಂಗ್ ಅದ್ರದ್ದು. ನೆಕ್ಸ್ಟ್ ಯಾವ ನಂಬರ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡ್ಬೇಕು. ಲೀಸ್ಟ್ ನಂಬರ್ ತಗೋಬೇಕು. ಅದ್ಯಾವುದು -2 ಡಿವೈಡೆಡ್ ಬೈ -1 ಡಿವೈಡೆಡ್ ಬೈ 2. ಯಾವ ನಂಬರು? -1 ಡಿವೈಡೆಡ್ ಬೈ 2. ಓಕೆ, ನೆಕ್ಸ್ಟ್ ಲೀಸ್ಟ್ ಡಿನಾಮಿನೇಟರ್ ಅದು 2. ಯಾಕೆ ಇಲ್ಲಿ ನಾನು 0 ತಗೊಂತಾ ಇಲ್ಲ? ನಾವು ರ್ಯಾಷನಲ್ ನಂಬರ್ ಡೆಫಿನೇಷನ್ ಓದುವಾಗ ಹೇಳಿದ್ದು P/Q ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ಹೇಳಿದ್ರು. ಸೊ ಹಾಗಾಗಿ Q ಜಾಗದಲ್ಲಿ ನಾನು ಡಿನಾಮಿನೇಟರ್ ಜಾಗದಲ್ಲಿ 0 ನ ತಗೊಂಡಿಲ್ಲ. ಸೊ -1 ಡಿವೈಡೆಡ್ ಬೈ 2 ಅಲ್ವಾ. ಅಂಡ್ ಇದನ್ನ ನಾನು ಕ್ಯಾಲ್ಸಿಯಲ್ಲಿ ಮಾಡಿ ನೋಡ್ತೀನಿ, ಬಿಕಾಸ್ ಇಟ್ ಸೇವ್ಸ್ ಮೈ ಟೈಮ್. ಅಂದ್ರೆ -2 ಡಿವೈಡೆಡ್ ಬೈ ಎಷ್ಟಾಯ್ತು, -1 ಡಿವೈಡೆಡ್ ಬೈ 2 ನಮ್ಗೆ ಎಷ್ಟು ಆನ್ಸರ್ ಕೊಡುತ್ತೆ ಅಂತ. ಅದ್ರಲ್ಲಿ ಎಷ್ಟಾಗುತ್ತೆ, -1 ಡಿವೈಡೆಡ್ ಬೈ 2 ಅಂತಂದ್ರೆ ಇಸ್ ನಥಿಂಗ್ ಬಟ್ -0.5. ಸೊ ಇದ್ರ ವ್ಯಾಲ್ಯೂ ಎಷ್ಟು ಬಂತು? -0.5. ಇದು ಕ್ಯಾಲ್ಸಿಯಲ್ಲಿ. ಸೊ ನೀವು ಇನ್ನ ಲೈಕ್ ಚೆಕ್ ಮಾಡ್ಬೇಕು, ಕ್ಯಾಲ್ಸಿ ಅಲ್ಲೋ ಇದಲ್ವಲ್ಲ ಯೂಶಲಿ ನಿಮ್ ಸ್ಟ್ಯಾಂಡರ್ಡ್ ಗಲ್ಲ. -1 ನಾವು 2 ಇಂದ ಡಿವೈಡ್ ಮಾಡ್ತಾ ಇದ್ವಿ, ಬಟ್ 0 ಡೆಸಿಮಲ್ ಆಸ್ ಯೂಶುವಲ್. ಸೊ ಎಷ್ಟಾಗುತ್ತೆ? -10 ಆಗುತ್ತೆ. 5 10 ಅಲ್ಲಿ 10 ಹೋದ್ರೆ 0 ಉಳಿಯುತ್ತೆ. ಸೊ ಡೆಸಿಮಲ್ ಈ ಕಡೆ ಶಿಫ್ಟ್ ಆಗುತ್ತೆ, -0 ತಗೊಂತಾ ಇದೀವಿ. ಸೊ ಹಾಗಾಗಿ -0.5. ಸೊ -1 ಮತ್ತೆ -1 ಡಿವೈಡೆಡ್ ಬೈ 2 ವಿಲ್ ಗಿವ್ ಯು -0.5 ಅಲ್ವಾ. ಸೊ ನಮ್ಗೊಂದು ಗೊತ್ತಾಯ್ತು, -0.5 ನಿಮ್ದು ಸ್ಟಾರ್ಟಿಂಗ್ ವ್ಯಾಲ್ಯೂಸ್ ಆಗಿರ್ಬೇಕು. ಇದ್ರ ಸ್ಟಾರ್ಟಿಂಗ್ ಎಷ್ಟಿದೆ? -0.5. ಮತ್ತೆ ಇದು ಎಂಡಿಂಗ್ ಎಲ್ಲಿದೆ? 0 ವರ್ಗು ಇದೆ. ಸೊ ನಾವ್ ಇವಾಗ ಏನ್ ಮಾಡ್ಬೇಕು, ಈ -0.5 0 ಮತ್ತೆ -1 ಮಧ್ಯೆ ಯಾವ್ಯಾವ ಬರ್ತದೆ? -0.5, -0.7, -0.8, -0.9 ಬರತಕ್ಕಂತಹ ರ್ಯಾಷನಲ್ ನಂಬರ್ಸ್ ನ ಇಲ್ಲಿ ನಾವು ಇಡಬಹುದು. ಫಾರ್ ಎಕ್ಸಾಂಪಲ್ ಇವಾಗ ನಾನು -1/2 ಆಯ್ತು. ಸೊ 1 ರ್ಯಾಷನಲ್ ನಂಬರ್ ನಮ್ಗೆ ಸಿಕ್ತು, ದಟ್ ಇಸ್ -1/2. ಸೊ ನೆಕ್ಸ್ಟ್ ನೋಡೋಣ, -1/3 ಆಗುತ್ತೆ. ಅದೆಷ್ಟು ಕೊಡುತ್ತೆ ನಿಮಗೆ? -1 ಡಿವೈಡೆಡ್ ಬೈ 3 ವಿಲ್ ಗಿವ್ ಯು -0.3. ಸೊ -0.3. ಸೊ ಇದೇ ತರ ನೀವು -1/4, -1/5 ಅಂಡ್ -1 ಡಿವೈಡೆಡ್ ಬೈ 6 ಎಲ್ಲಾನು ನಿಮ್ಗೆ 0 something ಎಲ್ಲಾನು 0.0/1 ಇಂದ -1 ಇಂದ 0 ಒಳಗಡೆ ಸಿಗುತ್ತೆ. ಬಟ್ ನೀವು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರೀಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೆಕ್ಸ್ಟ್ ಯಾವ್ದು ತಗೊಬಹುದು ಅಂತ ಅಂದ್ರೆ, -0.1/2 ಆಯ್ತು, -0.1/3 ಆಯ್ತು, -1/4 ಆಯ್ತು, -1/5 ಆಯ್ತು, -1/6. ಇವೆಲ್ಲ ನಿಮಗೆ ಇರ್ತಕ್ಕಂತಹ 5 ರ್ಯಾಷನಲ್ ನಂಬರ್ಸ್. ನಿಮ್ಗೆ ಇದು ಬೇಡ ಅಂತ ಅಂದ್ರೆ, ಇನ್ನ ನನಗೆ 0 ನಿಯರ್ ನಂಬರ್ಸ್ ಬೇಕು ಅಂತಂದ್ರೆ ನೀವ್ ಯಾವ್ದನ್ನ ಚೆಕ್ ಮಾಡ್ಬೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿಂದ ಇಲ್ಲಿ ತಗೊಂತೀನಿ ಅಂತ ಅನ್ಕೊಳ್ಳಿ. -2 ಡಿವೈಡೆಡ್ ಬೈ 7 ತಗೊಂಡೆ ಅಂತ ಅನ್ಕೊಳ್ಳಿ. -2 ಇಲ್ಲಿಂದ ನಾನು -2 ಹೋದ್ರೆ ಎಷ್ಟು ಬರುತ್ತೆ ನನಗೆ? ನಾನು ಯಾವ್ದನ್ನ -2 ಡಿವೈಡೆಡ್ ಬೈ 7 ಮಾಡಿದ್ರೆ ಇಟ್ ವಿಲ್ ಗಿವ್ ಯು -0.2 ಅಲ್ವಾ. ಸೊ ಇನ್ಸ್ಟೆಡ್ ಆಫ್ ದಿಸ್ ನಂಬರ್ಸ್ ಯು ಕ್ಯಾನ್ ಆಲ್ಸೋ ಟೇಕ್ -2 ಡಿವೈಡೆಡ್ ಬೈ 7 ಅನ್ನೋದು ಒಂದು ರ್ಯಾಷನಲ್ ನಂಬರು. -1 ಡಿವೈಡೆಡ್ ಬೈ 3 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು, ಅಂಡ್ -1/2 6 ಆಯ್ತು. -2/7 ನಿಮ್ಗೆ ಏನ್ ಆನ್ಸರ್ ಕೊಡ್ತದೆ? -0.2 ಕೊಡ್ತದೆ. 0 ಗಿಂತ ಜಾಸ್ತಿ ಬಟ್ -1 ಗಿಂತ ಕಡಿಮೆ. ಸೊ ಆ ತರ ನೀವು ಚೆಕ್ ಮಾಡಿ ಯಾವ್ಯಾವ ನಂಬರು -1 ಮತ್ತೆ 0 ಮಧ್ಯ ಲೈನ್ ಬಲ್ಲಿ ಬರುತ್ತೆ ಅಂತ ರ್ಯಾಷನಲ್ ನಂಬರ್ಸ್ ಗಳನ್ನ ನೀವು ಬರೀಬಹುದು. ಸೊ ಅದ್ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಈ ತರ ನೀವು ಡಿವೈಡ್ ಮಾಡ್ಬೇಕು ಅಲ್ವಾ. ಸೊ ನಾವ್ ಇವಾಗ -1/2 ನ ಡಿವೈಡ್ ಮಾಡಿದಾಗ -0.5 ದಟ್ ಇಸ್ ಗ್ರೇಟರ್ ದೆನ್ 0. ಸೊ 1 ರ್ಯಾಷನಲ್ ನಂಬರ್ ಸಿಕ್ತು ನಮಗೆ. ನೆಕ್ಸ್ಟ್ ಅದಾದ್ಮೇಲೆ ನನಗೆ -0.2 ಬೇಕಿದೆ, ದಟ್ ಇಸ್ -2/7 ದಟ್ ವಿಲ್ ಗಿವ್ ಯು that is also one rational number between -1 and 0. And the third rational number is -1/3 will give you -0.3 that is greater than 0. So therefore minimum 6 ನಾನು ಇಲ್ಲಿ ಬರ್ದೀನಿ. ನೀವು ಇದೇ ತರ ಚೆಕ್ ಮಾಡಿ
ಈ ಎರಡು ಆನ್ಸರ್ ಮಧ್ಯೆ ಯಾವ ನಂಬರ್ ಬರುತ್ತೋ ಅಂತ ನಂಬರ್ ರ್ಯಾಷನಲ್ ನಂಬರ್ಸ್ ನ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ I'll take your second question. ಸೊ ಸೆಕೆಂಡ್ ಸಬ್ ಕ್ವಶನ್. ಸೊ ಇದೇ ತರ ಯಾವುದೇ ಕ್ವಶನ್ ಕೊಟ್ರು ಅಷ್ಟೇ. ಸೊ ನಾನು ಎಕ್ಸಸೈಸ್ ಗಿಂತ ಹೇಳೋದ್ಕಿಂತ ಫಾರ್ ಎಕ್ಸಾಂಪಲ್ -2 ಅಂಡ್ -3 ಅಂತ ಇದೆ ಅಂತ ಅನ್ಕೊಳ್ಳಿ. -2/1 1 is nothing but -2 ಅಲ್ವಾ. ಅಂಡ್ ಆಲ್ಸೋ -3/1 will give you -3 only. ಸೊ ನಾನು ಯಾಕೆ ಲೀಸ್ಟ್ ನಂಬರ್ -2/2 ಇಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ರೆ, ಬಿಕಾಸ್ 1 ಇಂದ ಸ್ಟಾರ್ಟ್ ಮಾಡಿ ನಿಮ್ಗೆ ಕ್ವಶನ್ ನಂಬರೇ ಸ್ಟಾರ್ಟಿಂಗ್ ಬರುತ್ತೆ. ನೆಕ್ಸ್ಟ್ ಲೀಸ್ಟ್ ನಂಬರ್ 1 ಆದ್ಮೇಲೆ ಬರೋದು 2 ಇಂದ. ಸೊ -2/2 will give you -1 ಅಲ್ವಾ. ಸೊ -1 ಲೈಸ್ ಬಿಟ್ವೀನ್ -2 ಅಂಡ್ -3. ಸೊ ಒನ್ ರ್ಯಾಷನಲ್ ನಂಬರ್ ಸಿಕ್ತು ನಮಗೆ, ದಟ್ ಈಸ್ -2 ಡಿವೈಡೆಡ್ ಬೈ 2 ಆಯ್ತು ಅಲ್ವಾ. ನೆಕ್ಸ್ಟ್ ವಿಲ್ ಸಿ ಅನದರ್ ರ್ಯಾಷನಲ್ ನಂಬರ್. ಫಾರ್ ಎಕ್ಸಾಂಪಲ್ ಇವಾಗ -2 ಬೈ ಯಾವ್ದು ಇಲ್ಲಿರೋದು 2 ಆಯ್ತಲ್ಲ. 3 -2 ಡಿವೈಡೆಡ್ ಬೈ 3 ವಿಲ್ ಗಿವ್ ಯು -0.6. ಯಾವ್ದು ಬಂತು? -0.6. ಫಾರ್ ಎಕ್ಸಾಂಪಲ್ ಇದ್ರದ್ದು ನೀವು ಡಿವೈಡ್ ಮಾಡ್ರೆ ಯು ವಿಲ್ ಗೆಟ್ -0.6. ಬಟ್ ನಮಗೆ ಏನಂತ ಹೇಳಿದರೆ -2 ಮತ್ತೆ -3 ಮಧ್ಯ ಇರೋದು. ಸೊ -0.6 ಏನಾಯ್ತು? 2 ಗಿಂತ ಕಡಿಮೆ ನಂಬರ್ ಅಲ್ವಾ. ಸೊ ಹಾಗಾಗಿ ಈ ನಂಬರ್ ಬರಲ್ಲ. ಸೊ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಈ ನಂಬರ್ ಬರಲ್ಲ ಅಂತ ಅಂದ್ರೆ, ನೀವ್ ಇಲ್ಲಿ ಡಿವೈಡ್ ಮಾಡ್ಬೇಕು. ನಾನೇನ್ ಡಿವೈಡ್ ಮಾಡಿದ್ದು? -2 ನ 3 ಇಂದ ಡಿವೈಡ್ ಮಾಡಿದ್ದಲ್ವಾ. ಹಾಗಾಗಿ 2 ಗಿಂತ ಚಿಕ್ಕದಲ್ವಾ. ಸೊ ಹಾಗಾಗಿ ನಾನು ಡೆಸಿಮಲ್ ತಗೊಂತೀನಿ ಅಂತ 20 ಆಗುತ್ತೆ. ಸೊ 3 3s are 9, 3 4 3 5s are 15 ವರ್ಗೂ ಬರುತ್ತೆ. 3 6s are 18 ವರ್ಗೂ ಹೋಗುತ್ತೆ. ಸೊ 3 6 ಮೈನಸ್ ಇಲ್ಲಿ 3 6 18 ವರ್ಗೂ ಹೋಗುತ್ತೆ. ಸೊ ಯು ಲೆಫ್ಟ್ ವಿತ್ 2 ಅಗೇನ್ 0.666 ಹೋಗುತ್ತೆ. 20 18 ಅಂತ ಹೋದ್ರೆ -0.6 ನಿಮ್ಗೆ ಆನ್ಸರ್ ಏನ್ ಬರ್ತದೆ ಫೈನಲೈಸ್ ಗೆ? -0.6. ಸೊ -0.6 ಇಸ್ ಲೆಸ್ಸರ್ ದೆನ್ -2. ಹಾಗಾಗಿ ಈ ನಂಬರ್ ನಮ್ಗೆ ಬರಲ್ಲ. ಸೊ ನೆಕ್ಸ್ಟ್ -2/3 ಬಂದಿಲ್ಲ. ನೆಕ್ಸ್ಟ್ ಯಾವ್ದು ನೋಡೋಣ? -2 ಡಿವೈಡೆಡ್ ಬೈ 5. 2 ಡಿವೈಡೆಡ್ ಬೈ 4 ವಿಲ್ ಗಿವ್ ಯು -0.5 ಬರಲ್ಲ. ಸೊ ನಿಮ್ಗೆ ಏನಂತ ಅರ್ಥ ಆಗ್ತಾ ಇದೆ ಅಂತಂದ್ರೆ, ನೀವು 2 ಇಂದ ಡಿವೈಡ್ ಮಾಡಿದಷ್ಟು ನಿಮಗೆ ಯಾವ ನಂಬರ್ಸ್ ಬರ್ತಾ ಇಲ್ಲ? ಯಾವ್ದು ಬರ್ತಿಲ್ಲ? 2 ಮತ್ತೆ 3 ಅಲ್ಲಿ ಇರ್ತಕ್ಕಂಥ ನಂಬರ್ಸ್ ಬರ್ತಾ ಇಲ್ಲ. ಯಾವ್ದು ಬರ್ತಾ ಇದೆ? 2 ಗಿಂತ ಕಡಿಮೆ ನಂಬರ್ಸ್ ಬರ್ತಾ ಇದೆ. ಯಾಕೆ 2 ಗಿಂತ ಕಡಿಮೆ ನಂಬರ್ಸ್ ಬರ್ತಾ ಇದೆ? ಆಲ್ರೆಡಿ ನಾವು ತಗೊಂತಾ ಇರೋದು ಲೀಸ್ಟ್ ನಂಬರ್ ಇಂದ. 2 3 4 ಎಲ್ಲ ಲೀಸ್ಟ್ ನಂಬರ್. ಇದ್ರಲ್ಲಿ ನಾವೇನ್ ಮಾಡ್ತಾ ಇದೀವಿ ಇವಾಗ? ಇದ್ರಲ್ಲಿ ಇನ್ನ 2 ಪಾರ್ಟ್ ಮಾಡ್ತಾ ಇದೀವಿ. 3 ಅಲ್ಲಿ 2 ಪಾರ್ಟ್, 4 ಅಲ್ಲಿ 2 ಪಾರ್ಟ್ ತೆಗಿತಾ ಇದೀವಿ. ಸೊ ಹಾಗಾಗಿ ನಮ್ ವ್ಯಾಲ್ಯೂ ಏನಾಗ್ತಿದೆ? ಡಿಕ್ರೀಸ್ ಆಗ್ತಾ ಇದೆ. ಬಟ್ ನಮ್ಗೇನ್ ಬೇಕು? -2 ಗಿಂತ ಜಾಸ್ತಿ ಇರ್ಬೇಕು, -3 ಗಿಂತ ಕಡಿಮೆ ಇರ್ಬೇಕು ಅಲ್ವಾ. ಸೊ ಹಾಗಾಗಿ -2/2 ಒಂದು ರ್ಯಾಷನಲ್ ನಂಬರ್ ಆಯ್ತು. ವಿಲ್ ಸಿ -3 ಡಿವೈಡೆಡ್ ಬೈ 2 ಎಷ್ಟು ಕೊಡುತ್ತೆ ಅಂತ. -3 ಡಿವೈಡೆಡ್ ಬೈ 2 ವಿಲ್ ಗಿವ್ ಯು -1.5. -1.5 ಇವಾಗ ಯಾವ್ದಕ್ಕಿಂತ ಕಡಿಮೆ ಇದೆ? -1.5 ಇವಾಗ ಎಷ್ಟಕ್ಕಿಂತ ಕಡಿಮೆ ಇದೆ ಅಂತಂದ್ರೆ 2 ಗಿಂತ ಸ್ವಲ್ಪ ನಿಯರ್ ಇದೆ. ಸೊ -2/3/2 ರೂಲ್ಡ್ ಔಟ್ ಆಯ್ತು. ಸೊ ವಿಲ್ ಸಿ 3 -3/3 ವಿಲ್ ತಗೊಂಡ್ರೆ 1 ಬರುತ್ತೆ. ಸೊ 4 ನೋಡೋಣ. -3 ಡಿವೈಡೆಡ್ ಬೈ 4 ವಿಲ್ ಗಿವ್ ಯು -0.75. ಸೊ ಇದು ಬರಲ್ಲ. ಫಾರ್ ಎಕ್ಸಾಂಪಲ್ 9 ತಗೊಂಡು ಇನ್ಕ್ರೀಸ್ ಮಾಡ್ತಾ ಇದೀನಿ ನಾನಲ್ವಾ. ಸೊ ವಿಲ್ ಗಿವ್ ಯು -0.3333. ಸೊ ಹಾಗಾಗಿ -2 ಮತ್ತೆ -3 ಅಲ್ಲಿ ಬರ್ತಕ್ಕಂಥ ರ್ಯಾಷನಲ್ ನಂಬರ್ಸ್ ಯಾವ್ದಾಗಿರ್ಬೇಕು ಅಂದ್ರೆ -2 ಡಿವೈಡೆಡ್ ಬೈ 9 ವಿಲ್ ಗಿವ್ ಯು -0.222. ಸೊ ಹಾಗಾಗಿ ಡಿನಾಮಿನೇಟರ್ ನ ನೆನ್ಪಿಟ್ಕೊಂಡು ಇದ್ ಮಾಡ್ಬೇಕು ಅಲ್ವಾ. ಸೊ ನೆಕ್ಸ್ಟ್, ಸೊ ಈ ಒಂದು ಬೇಸಿಕ್ ಐಡಿಯಾನ ನೆನ್ಪಿಟ್ಕೊಂಡು ವಿಲ್ ಸಿ ವಾಟ್ ಆರ್ ದ ರ್ಯಾಷನಲ್ ನಂಬರ್ ವಿಲ್ ಗೆಟ್ ಬಿಟ್ವೀನ್ ಅನದರ್ ನಂಬರ್ಸ್ ಅಲ್ವಾ. ಸೊ ನೆಕ್ಸ್ಟ್ ಕ್ವಶನ್ ಬಂದು ನಿಮ್ದು -2 ಅಂಡ್ -1 ಅಲ್ವಾ. -2 ಅಂಡ್ ಯಾವ್ದಿದೆ ನಿಮ್ಮ ಹತ್ರ? -1. ನೆಕ್ಸ್ಟ್ -2 ಡಿವೈಡೆಡ್ ಬೈ 1, ನಾಟ್ 2 ಡಿವೈಡೆಡ್ ಬೈ 1. ಲೀಸ್ಟ್ ನಂಬರ್ -2 ಡಿವೈಡೆಡ್ ಬೈ 1 1s 1 2s ಅಗೇನ್ -2 ಬರುತ್ತೆ. ಸೊ ನೆಕ್ಸ್ಟ್ ಲೀಸ್ಟ್ ನಂಬರ್ 2 ತಗೊಂತೀನಿ ಅಂತ ಅಂದ್ರೂ ಎಷ್ಟು ಬರುತ್ತೆ ನಿಮ್ಗೆ? -1 ಬರುತ್ತೆ. ಸೊ ಇದು ಬಂದು -1 ಬರುತ್ತೆ. ಸೊ ಹಾಗಾಗಿ ಇದಾಗಲ್ಲ, -2.1/2 ಆಗುತ್ತೆ. ಸೊ ಒನ್ ರ್ಯಾಷನಲ್ ನಂಬರ್ -2/2, ಇನ್ನೊಂದು ಬಂದು -1/2. ನೆಕ್ಸ್ಟ್ ಅದಾದ್ಮೇಲೆ ಇದ್ರದ್ದು ನ್ಯೂಮರೇಟರ್ ನ ಇನ್ಕ್ರೀಸ್ ಮಾಡ್ತೀನಿ ಅಂತಂದ್ರೆ -3 ಡಿವೈಡೆಡ್ ಬೈ where is my calci? -3 ಅಲ್ವಾ. -3 ಡಿವೈಡೆಡ್ ಬೈ 2 ಚೆಕ್ ಮಾಡೋಣ ಫಸ್ಟ್ ಎಷ್ಟು ಬರುತ್ತೆ ಅಂತ.
minus 3 divided by 2 minus 1.5. ಸಿ 1 ಗಿಂತ ಇನ್ಕ್ರೀಸ್ ಆಯ್ತು minus 1.5 ಬಂತು. ಸೊ ಈ ನಂಬರ್ ಬಂತು. ಸೊ ಥರ್ಡ್ ರ್ಯಾಷನಲ್ ನಂಬರ್ ಯಾವುದು ನಿಮ್ದು minus 3 divided by 2 ಅಲ್ವಾ. ನೆಕ್ಸ್ಟ್ minus 4 divided by 3 will give you minus 1.3 ಅಲ್ವಾ. ಸೊ ಇದು ಹೇಗ್ ಬಂತು ಅಂತ ಆನ್ಸರ್ಸ್ ಗಳು ಹೇಗ್ ಬರ್ತಾ ಇದೆ ಅಂದ್ರೆ ಸಿಂಪಲ್ ಡಿವಿಷನ್ ಮೆಥಡ್ ನಾನ್ ಮಾಡ್ತಾ ಇರೋದು ಇಲ್ಲಿ. ಓಕೆ, ಸಿ ಐ ಆಮ್ ಡಿವೈಡಿಂಗ್ minus 4 with 3. ಸಿ 3 ones are 3 as usual. ಸೊ minus 4 ಅಲ್ಲಿ 3 ಹೋದ್ರೆ -1. ಸೊ ನನಗೆ ಡೆಸಿಮಲ್ ಬೇಕು ಆಗಿರೋದ್ರಿಂದ 1 ಪಾಯಿಂಟ್ ಇಲ್ಲಿ 10 ಹಾಕ್ತೀನಿ. 3 is 9 ಆಗುತ್ತೆ. ಸೊ ಇಲ್ಲಿ ಲೆಫ್ಟ್ ವಿತ್ -1. ಸೊ -1.3 ಬಿಕಾಸ್ ಇಟ್ಸ್ ಇನ್ ನೆಗೆಟಿವ್. ಸೊ ಹಾಗಾಗಿ ಒಂದು ಅರ್ಥ ಏನಾಯ್ತು ನಮಗೆ, ನ್ಯೂಮರೇಟರ್ ನ ನಾವು ಇನ್ಕ್ರೀಸ್ ಮಾಡಿ ಲೀಸ್ಟ್ ನಂಬರ್ ಇಂದ ನೀವು ಡಿನಾಮಿನೇಟರ್ ನಂಬರ್ಸ್ ನ ತಗೊಳ್ತಾ ಹೋದ್ರೆ ನಿಮಗೆ ಇದ್ರ ನಂಬರ್ಸ್ ಗಳು ಬರುತ್ತೆ ಅಲ್ವರಾ. ನೆಕ್ಸ್ಟ್ ವಿಲ್ ಮೂವ್ ಟು ಯುವರ್ ಸೆಕೆಂಡ್ ಸಬ್ ಕ್ವಶನ್. ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಯಾವ್ದು ಹೇಳಿ, ಎಕ್ಸರ್ಸೈಸ್ 9.1 ಫಸ್ಟ್ ಕ್ವಶನ್ ಹೇಗ್ ಮಾಡೋದು, ನ್ಯೂಮರೇಟರ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿ ಮತ್ತೆ ಡಿನಾಮಿನೇಟರ್ ನ ಲೀಸ್ಟ್ ಇಂದ, ಅಂದ್ರೆ ಲೀಸ್ಟ್ ನಂಬರ್ ಬಂದು ನಿಮ್ಗೆ ಯಾವಾಗ್ಲೂ 2 ಆಗಿರ್ತದೆ. ಯಾಕೆ 2 ಆಗಿರ್ತದೆ, 1 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಕ್ವಶನ್ ಬರುತ್ತೆ. ಸೊ ಆ ಪರ್ಪಸ್ ಗೋಸ್ಕರ. ಓಕೆ, ನೆಕ್ಸ್ಟ್ ರೈಟ್ 4 more rational numbers in each of the following ಅಂತ ಹೇಳಿದ್ದಾರೆ. ಸಿ 4 more rational number ಸೇಮ್ ಪ್ಯಾಟರ್ನ್ ನ ಫಾಲೋ ಮಾಡ್ತಾ ಇರೋದು. ಸೊ ಇದಕ್ಕೆ ನಿಮ್ಗೆ ಟೇಬಲ್ ಇದ್ರೆ ತುಂಬಾನೇ ಒಳ್ಳೇದು. ಸಿ ದ ಪ್ಯಾಟರ್ನ್ ಇಸ್ ಲೈಕ್ -3/5 -4 no -6 divided by 10 and -9 divided by 15 and 9 ಆದ್ಮೇಲೆ 12 -12 divided by 20. ಸೊ ಎಲ್ಲಿವರೆಗೂ ಕೇಳಿದಾರೆ, ಇಲ್ಲಿವರೆಗೂ ಕೇಳಿದಾರೆ ಕ್ವಶನ್ ಅಲ್ವಾ. ಸೊ ಯೂಶುವಲ್ ಆಗಿ ನೀವು ನೋಡಿದ್ರೆ ಮೇಲೆ ನ್ಯೂಮರೇಟರ್ 3 ones are 3 twos are 3 threes are 3 9 4s are 12 3 5s are 15 and ಇಲ್ಲಿ ನೋಡಿ 5 ones are 5 twos are 5 threes are 5 4s are 5 5s are 25. ನೆಕ್ಸ್ಟ್ -18. ನೆಕ್ಸ್ಟ್ ಅದಾದ್ಮೇಲೆ 30 21 -21. ಸೊ ನೆಕ್ಸ್ಟ್ ಅದಾದ್ಮೇಲೆ 35 -24 ಅದಾದ್ಮೇಲೆ 40. ಸೊ ದಿಸ್ ಇಸ್ ದ 4 more extra rational number in this pattern. ಸೊ ಇದಕ್ಕೆ ಏನ್ ಯೂಸ್ ಮಾಡ್ತಾ ಇದೀವಿ ನಾವು, ಟೇಬಲ್ಸ್ ನ ಯೂಸ್ ಮಾಡ್ತಾ ಇದೀವಿ ಅಲ್ವಾ. ಸೊ ಏನ್ ಪ್ಯಾಟರ್ನ್, ಎಷ್ಟು ಡಿಫ್ರೆನ್ಸ್ ಇದೆ, -3 ಇಂದ -3 ಗೆ ಎಷ್ಟು ಡಿಫ್ರೆನ್ಸ್ ಇದೆ, 10 ಇಂದ 5 ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾದ್ರೆ ನಿಮಗೆ ಪ್ಯಾಟರ್ನ್ ಬರಿಬಹುದು. ಟೇಬಲ್ಸ್ ಗೊತ್ತಿಲ್ಲ ಅಂತ ಪರೀಕ್ಷೆಗೆ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು a third sub question, that is give 4 rational numbers equivalent to. So 4 rational numbers -2 divided by 7. Okay, -2 divided by 7 ಇದೆ. So give 4 more rational numbers that is equivalent to -2 by 7. So the introduction ವಿಡಿಯೋದಲ್ಲಿ ನಾನು ಹೇಳಿದೀನಿ ಈಕ್ವಿವೆಲೆಂಟ್ rational numbers ನ ಹೇಗೆ ಕಂಡುಹಿಡಿಯೋದು ಅಂತ. ಹೇಗೆ ಕಂಡುಹಿಡಿತೀವಿ, ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡನ್ನು ಮಲ್ಟಿಪ್ಲೈ ವಿತ್ ಸೇಮ್ ನಂಬರ್, ಸೇಮ್ ನಾನ್ ಝೀರೋ ಇಂಟೀಜರ್ ಅಂತ ಹೇಳಿರೋದು. ಸೊ ಐ ಟೇಕ್ 2 ಫಸ್ಟ್ ಪ್ಯಾಟರ್ನ್ and -2 by 7 I'll take 3 and -2 into 4 7 into 4. This will be my first pattern, this will be my second equivalent pattern, third and fourth. -2 into 5 divided by 7 into 5. Okay, see my 2 2s ಎಷ್ಟಾಯ್ತು, 2 into 2 4 ಮೈನಸ್ ಸೈನ್ ಆಗಿದೆ. ಸೊ ನೆಕ್ಸ್ಟ್ 7 2s are 14 ಅಲ್ವರಾ. ನೆಕ್ಸ್ಟ್ these are my 3 2s are 6 7 3s are 21 ಅಲ್ವಾ. ಸೊ ಇಲ್ಲಿ ಬರೀತೀನಿ. ನೆಕ್ಸ್ಟ್ 4 2s are 8 -8 and ಇಲ್ಲಿ 7 4s are 28 5 2s are 10 -10 7 5s are 35 ಅಲ್ವರಾ. ಸಿ ಇದನ್ನ ನಾವು ಈಕ್ವಿವೆಲೆಂಟ್ ಇದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗ್ಬೇಕು ಅಂತಂದ್ರೆ ವಿ ಕ್ಯಾನ್ ರಿಲೇಟ್ ಇಟ್. ಸಿ 2 1 2 2s ನಿಮ್ಗೆ ಸೇಮ್ ಕ್ವಶನ್ ಬರ್ಬೇಕು. ನೀವು ಮಲ್ಟಿಪ್ಲೈ ಮಾಡಿರೋ ನಂಬರ್ ಇಂದ ನೀವು ಈ 2 ನಂಬರ್ಸ್ ಡಿವೈಡ್ ಮಾಡಿದ್ರೆ ನಿಮ್ ಕ್ವಶನ್ ಮತ್ತೆ ನಿಮಗೆ ರಿಪೀಟ್ ಬರಬೇಕು. ಅಟ್ ದಟ್ ಟೈಮ್ ವಿಲ್ ಗೆಟ್ ಟು ನೋ ದಿಸ್ ಆರ್ ಇನ್ ಈಕ್ವಿವೆಲೆಂಟ್ ಫಾರ್ಮ್. ಸೊ ಇದು ಸೇಮ್ ಆಸ್ ಇಟ್ ಇಸ್ ಅಂತ. ಅಂಡ್ ಆಲ್ಸೋ 2 7s ಸಿ ನಿಮಗೆ ಕ್ವಶನ್ ಬರ್ತಾ ಇದೆ ಅಲ್ವಾ. ಸೊ ಅದೇ ರೀತಿ ಫಾರ್ ಎಕ್ಸಾಂಪಲ್ ಇದನ್ನ ಚೆಕ್ ಮಾಡ್ತೀನಿ ಅಂತಂದ್ರೆ 4 2s ತಗೊಂಡ್ರು ಅಷ್ಟೇ 4 2s ನಿಮಗೆ and 4 7s -2 by 7. ಸೊ ಈಕ್ವಿವೆಲೆಂಟ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡೋದು ಅಂತಂದ್ರೆ ಕೊಟ್ಟಿರೋ ಕ್ವಶನ್ ನ್ಯೂಮರೇಟರ್ ಡಿನಾಮಿನೇಟರ್ ನ ಮಲ್ಟಿಪ್ಲೈ ವಿತ್ ದ ಸೇಮ್ ನಾನ್ ಝೀರೋ ಇಂಟೀಜರ್. ಓಕೆ, ಬಿಕಾಸ್ ಇಫ್ ಯು ಮಲ್ಟಿಪ್ಲೈ ವಿತ್ 0 ಯು ವಿಲ್ ಗೆಟ್ 0 into anything is 0. ಹಾಗಾಗಿ ಐ ಆಮ್ ಟೇಕ್ ಆಫ್ ದಿಸ್.
So we'll move on to your next third question. Exercise ಅಲ್ಲಿರ್ತಕ್ಕಂಥ third question, that is third ಅಲ್ಲ fourth one. Draw the number line and represent the following rational numbers on it ಅಂತ ಹೇಳಿದ್ದಾರೆ. The first question is 3/4 ಅಲ್ವರಾ? See 3 divided by 4. ಸೊ ಈ ಟಾಪಿಕ್ ನ ಡಿಸ್ಕಸ್ ಮಾಡೋವಾಗೂ ನಾನು ಹೇಗೆ ಕಂಡಿಡ್ಕೊಬೇಕು ಅಂತಂದ್ರೆ ನ್ಯೂಮರೇಟರ್ ನ ವ್ಯಾಲ್ಯೂನ ಅದ್ರದ್ದು ಯಾವ್ದು ಅಂತೀವಿ ಇದ್ರದ್ದು ಒಂದ್ ಎಕ್ಸ್ಟ್ರಾ ವ್ಯಾಲ್ಯೂ ನೆಕ್ಸ್ಟ್ ಡಿಜಿಟ್ ಮತ್ತೆ ಬಿಫೋರ್ ಡಿಜಿಟ್. ಸೊ ಆ ನಂಬರ್ ನ ತಗೊಂಡು ನೀವು ಡಿವೈಡ್ ಮಾಡಿದಾಗ ಯು ವಿಲ್ ಎಕ್ಸಾಕ್ಟ್ಲಿ ಗೆಟ್ ಟು ನೋ ಆ ನಂಬರ್ ಎಲ್ಲಿ ಲೈಟ್ ಡೌನ್ ಆಗುತ್ತೆ ಅಂತ. ಸೊ ಆ ಒಂದು ಟ್ರಿಕ್ ಮೈಂಡ್ ನ ನೆನ್ಪಿಟ್ಕೊಂಡು, ಸೊ ನ್ಯೂಮರೇಟರ್ದು ನೆಕ್ಸ್ಟ್ ಒಂದ್ ಆಡ್ ಮಾಡಿದ್ರೆ 4/4, ನ್ಯೂಮರೇಟರ್ ಇಂದ ಒಂದು ಲೆಸ್ ಮಾಡಿದ್ರೆ 2/4 ಅಲ್ವಾ? ಸಿ 2 1s are 2 2s are 1 divided by 2 ಮತ್ತೆ 4 1s are 4 1. ಸೊ ಈ 3/4 ವ್ಯಾಲ್ಯೂ ನಿಮ್ಗೆ 1/2 ಮತ್ತೆ 1 ಮಧ್ಯ ಲೈ ಡೌನ್ ಆಗುತ್ತೆ ಅಂತ ಗೊತ್ತು. ಸೊ ಇದ್ ನಿಮ್ ನಂಬರ್ ಲೈನ್ ಅಂತ ಅನ್ಕೊಂಡ್ರೆ 1/2 1 ಇಲ್ಲಿ 0 ಇದೆ ಅಂತ ಅನ್ಕೊಂಡ್ರೆ, ಓಕೆ ಐ ವಿಲ್ ರೈಟ್ ಇಟ್ ಆನ್ ದಟ್ ಸೈಡ್. ಸೊ ನಂಬರ್ ಲೈನ್ ರೈಟ್ ಸೈಡ್ ನಿಮಗೆ ಪಾಸಿಟಿವ್ ವ್ಯಾಲ್ಯೂಸ್ ಬರ್ಬೇಕಲ್ವಾ? ಸಿಯಾ ಫಾರ್ ಎಕ್ಸಾಂಪಲ್ ಇದು 0, ಇದು ನಂಬರ್ ಲೈನ್, ಇದು 1, ಇದು 1/2, ಇಲ್ಲಿಂದ 1 ಇದೆ ಅಲ್ವರಾ? ಸಿ 3/4 ಅಂಡರ್ಸ್ಟುಡ್ ಏನಾಯ್ತು ನಮ್ಗೆ 1/2 ಮತ್ತೆ 1 ಮಧ್ಯೆ 3/4 ಬರುತ್ತೆ ಅಂತ. ಇದು 0 ಅಲ್ಲಿ ಮತ್ತೆ 1 ಅಲ್ಲಿ 1/2 ಎಲ್ಲಿ ಬರುತ್ತೆ? ಮಿಡಲ್ ಅಲ್ಲಿ 1/2, 1 divided by 2 ಅಲ್ವಾ? ನೆಕ್ಸ್ಟ್ 1 ಯಾಕೆ 1/2 ನಾನು 0 ಮತ್ತೆ 1 ಮಧ್ಯ ಬರುತ್ತೆ ಅಂದ್ರೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1/2 ಇಸ್ ನಥಿಂಗ್ ಬಟ್ 0.5. 0ಗಿಂತ ಹಾಫ್, 1ಗಿಂತ ಹಾಫ್ ಕಡಿಮೆ ಅಲ್ವಾ? ಸೊ ಹಾಗಾಗಿ 1/2 ಆಯ್ತು, 1 ಆಯ್ತು. 3/4 ವ್ಯಾಲ್ಯೂ ಎಷ್ಟು? 3 divided by 4 will give you, you can't take ಅಲ್ವಾ, dividing 3 with ಅಲ್ವಾ? ಸಿ dividing 3 with 4/4 ಅಲ್ವಾ? 4 1s are 4, you can't take, so 0.0 ತಗೊಂತೀರಾ. and 4 4s are 16 ಆಗುತ್ತೆ, ಇದು ಆಗಲ್ಲ. 4 5s are 20, 24, so 4 7s are 28 ಅಲ್ವಾ? 24 7s are 28. yeah, so 30 minus 28 will give you 2, so 0.7 ಬರುತ್ತೆ. ಅಂಡ್ ನಿಮ್ಗೆ ಇಲ್ಲಿ 0.5 ಇದೆ. ಸಿ ಆಸ್ ಯೂಶುವಲ್ ಇನ್ನೊಂದು 0 ಇಕ್ಕಿದ್ರೆ 4 5s are 20 ಬರುತ್ತೆ. ಸೊ ಇದು ಡಿವೈಡ್ ಆಗುತ್ತೆ, ಬಟ್ ನಿಮ್ಗೆ ಎಷ್ಟು ಬಂತು? 0.7 ಬಂತು. ಸೊ 1 divided by 2 ವ್ಯಾಲ್ಯೂ 0.5, ನಮ್ಗೆ ಎಷ್ಟು ಬೇಕು? 0.7. ಸೊ ಅದಕ್ಕಿಂತ ನೆಕ್ಸ್ಟ್ ಬರುತ್ತೆ 0.7, ದಟ್ ಈಸ್ 3 divided by 4, ದ ವ್ಯಾಲ್ಯೂ ಇಸ್ 0.7. ಫಸ್ಟ್ ಡಿವೈಡ್ ಮಾಡಿ ಯಾವ ನಂಬರ್ ಅಲ್ಲಿ ಕೂರುತ್ತೆ, ಸೊ ಲೈಕ್ ಯಾವ 2 ನಂಬರ್ ಬಿಟ್ವೀನ್ ಬರುತ್ತೆ ಅಂತ ಗೊತ್ತಾದ್ರೆ ನಮ್ಗೆ ಈಸಿ ಟು ಮಾರ್ಕ್ ಔಟ್ ಅಲ್ವಾ? ಸೊ ಹಾಗಾಗಿ ನ್ಯೂಮರೇಟರ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ನಂಬರ್ದು ಮಧ್ಯ ಅದು ಕೂರುತ್ತೆ. ಓಕೆ.